ಏಳ ಕೊಳ್ಳದಲ್ಲಿ ಹುಟ್ಟಿ ಎಲ್ಲ ಮನ ಕೊಳ್ಳಕ ಬಂದು ಎಲ್ಲ ಮನ ಕೊಳ್ಳಕ ಬಂದು ಹುಟ್ಟಿಯ ಬಂದಿ ಎಲ್ಲಮ್ಮನಾಗಿ ನಿನ ಮದುವೆಯ ಮಾಡಿ ಕೊಟ್ಟರವ್ವ ಜಮಾದನಿಗೆ. ನಿನ್ನ ತಂದೆ ರೇಣುಕ ರಾಜ ನಿನ್ನ ತಾಯಿ ಭೋಗಾವತಿ, ನಿನ್ನ ತಂದೆ ರೇಣುಕ ರಾಜ ನಿನ್ನ ತಾಯಿ ಭೋಗಾವತಿ. ಅವರ ಹೊಟ್ಟಿಯಲ್ಲಿ ಹುಟ್ಟಿ ಹಾಕಿರವ್ವ ತೊಟ್ಟರದಲ್ಲಿ ಹುಟ್ಟಿಯ ಬಂದಿ ಎಲ್ಲಮ್ಮನಾಗಿ ನಿನ ಮದುವೆಯ ಮಾಡಿ ಕೊಟ್ಟಾರಮ್ಮ ಜಮಾದನಿಗೆ. ಅವಿನ ಚಿಂಬೆ ತಲಿಯ ಮೇಲೆ ಉಸಿನ ಕೋಡ ಹದರ ಮೇಲೆ, ಅವಿನ ಚಿಂಬೆ ತಲಿಯ ಮೇಲೆ ಉಸಿನ ಕೋಡ ಹದರ ಮೇಲೆ, ಋಷಿಯ ತನಕ ನಿರುತ್ತರುವಾಗ ಕೊಡ ಬಿತ್ತು ಭೂಮಿಯ ಮೇಲೆ ಹುಟ್ಟಿಯ ಬಂದಿ ಎಲ್ಲಮ್ಮನಾಗಿ ನಿನ ಮದುವೆಯ ಮಾಡಿ ಕೊಟ್ಟರವ್ವ ಜಮಾದನಿಗೆ. ಅಮ್ಮ ನಮಸ್ತೆ, ಅಕಾಡೆಮಿಕ್ ಸೇವೆಯಿಂದ ಬಂದಿದ್ದೀವಿ. ನಾವು ಈ ಥರ ಹುಡುಗರಿಗೆ ಕಷ್ಟಪಟ್ಟು ಓದಬೇಕು ಅಂತ ಅಂದ್ಕೊಂಡಿರೋ ಹುಡುಗರಿಗೆ ಬುಕ್ಕು ಮತ್ತು ಬ್ಯಾಗ್ಸು ಮತ್ತು ಸ್ಕೂಲ್ ಫೀಸು ಊಟ ಇದೆಲ್ಲ ಕೊಟ್ಟು ಸಹಾಯ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಒಳ್ಳೇದಾಗ್ರಿ ಸರ್. ಅದಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅಮ್ಮ ನಿಮ್ಮ ಹೆಸರು? ನಿಮ್ಮ ಹೆಸರು ನಿರ್ಮಲ ಸರ್. ಏನು ಕೆಲಸ ಮಾಡ್ತಾ ಇದ್ದೀರಾ? ಅದೇ ವ್ಯಾಪಾರಕ್ಕೆ ಹೋಗ್ತೀವಿ, ಬಟ್ಟೆ ವ್ಯಾಪಾರಕ್ಕೆ ಮನೆ ಕೆಲಸ ಮಾಡ್ತೀವಿ. ಎಲ್ಲನ ಎಲ್ಲಿ ಕೆಲಸ ಎಲ್ಲೇನ ಅಪಾರ್ಟ್ಮೆಂಟಲ್ಲಿ ಕೆಲಸ ಸರ್. ಅದೆಲ್ಲ ಪಾತ್ರೆ ತೊಳಕ್ಕೆ ಹೋಗ್ತೀವಿ ಸರ್. ನೀವು ಮಗನ್ನ ಓದ್ಸೋಕ್ಕೆ ಎಷ್ಟು ಓದ್ಸಕ್ಕೆ ಮತ್ತೆ ಅವ್ರನ್ನ ಓದ್ಸಕ್ಕೆ ನಾವು ಒಟ್ಟಿಗೆ ಬಟ್ಟೆ ಕಟ್ಕೊಂಡು ಅಲ್ಲಿ ಕೆಲಸ ಕೂಲಿನಾಲಿ ಮಾಡಿ ನಮ್ಗೆ ಇಲ್ಲಂದ್ರೆಲ್ಲ ಅವ್ರಿಗೆ ಊಟ ಹಾಕಿ ಶಾಲೆಗೆ ಕಳಿಸ್ತೀವಿ ಸರ್. ಗೌರ್ಮೆಂಟ್ ಶಾಲೆ ರೊಕ್ಕ ಶಾಲೆ ಪ್ರೈವೇಟ್ ಶಾಲೆಗೆ ಓದ್ಸಕ್ಕಂದ್ರೆ ರೊಕ್ಕ ಇಲ್ಲ ನಮ್ಮ ಹತ್ರ. ಅವ್ರ ಅಪ್ಪ ಇದ್ರೂ ಇಲ್ದಂಗೆ ಅವ್ನು ₹1 ಕಾಸು ಕೊಡಲ್ಲ. ಅವ್ರು ಓದೋದಿಲ್ಲ ಆಳನ್ನಾಗ್ಲಿ ಹಂಗನ್ನಿರ್ಲಿ ಅಂತ ನೋಡ್ತೇನೆ ಸರ್. ನಿಮ್ಮ ಮಗ ಏನಾಗಬೇಕು ಅಂತ ಆಸೆ ಪಡ್ತಾ ಅವರು ಇದ್ದಾರೆ? ಓದಿ ಕೇಸಿ ಒಂದು ಡಾಕ್ಟ್ರನ್ನಾಗಲಿ ಯಾವ್ದನ್ನ ನಮ್ಮ ಪುಣ್ಯ ಯಾವ್ದನ್ನ ಒಂದು ಪೊಲೀಸ್ ನೌಕರನ್ನಾಗಲಿ ಒಂದು ಇದು ಮಾಸ್ಟರ್ನಾಗಲಿ ಒಂದು ಡಾಕ್ಟರ್ನ ಯಾವ್ದನ್ನ ಒಂದು ಗೌರ್ಮೆಂಟ್ ನೌಕರಿ ಬಂದರೆ ನಮ್ಗೆ ಒಳ್ಳೇದೇ ಸರ್. ದೇವ್ರು ನಮ್ಗೆ ಒಳ್ಳೇದು ಒಂಥರ ಬಡವ್ರು ಪಾರು ಮಾಡಿದ್ರೆ ನಾವು ದೇವ್ರನ್ನ ನೆನೆಸಿರ್ತೀವಿ. ನಮ್ಮನ್ನು ಪಾರು ಮಾಡಿದವ್ರು ಯಾರನ್ನ ಸಹಾಯ ಮಾಡಿದ್ರೆ ಅವ್ರನ್ನ ಓದಿಸಿದ್ರೆ ಅವ್ರಿಗೂ ಕೈ ಎತ್ತಿ ಸರ್. ಶಾಲೆಗೆ ಹೋಗಿದ್ದೀರಾ? ಅವ್ರ ಟೀಚರ್ಸ್ ಜೊತೆ ಮಾತಾಡಿದ್ದೀರಾ? ಅವ್ರು ಏನಂದ್ರು, ಏನಂತಿದ್ದಾರೆ ಮಗ? ಓದ್ತಾನಮ್ಮ ಡೈಲಿ ಶಾಲೆ ಕಳಿಸ್ರಿ ಮೇಡಮ್ ಅಂದ್ರೆ ಆಯ್ತು ಸರ್ ಅಂದ್ರೆ ಅವ್ರು ಇನ್ನು ಬರ್ತಾ ಇದ್ದಾನೆ ಚೆನ್ನಾಗಿ ಬರೆಯಲ್ಲ, ಸ್ವಲ್ಪ ಬರ್ತಾ ಇದ್ದಾನೆ. ಅವ್ರಿಗೆ ಹೇಳಿಸ್ರಿ ನಾನು ಓದಿಲ್ಲ ಮೇಡಮ್, ನನಗೆ ಓದಕ್ಕೂ ಅವ್ನಿಗೆ ಬರಲ್ಲ ಓದ್ಸಕ್ಕನ. ಅವ್ರು ನಮ್ಮ ತಮ್ಮನವ್ರು ಯಾರಿರಲ್ಲ, ಅವ್ರು ಆ ಕಡೆ ಇರ್ತಾರೆ ಮೇಡಮ್, ಬೇರೆ ಕಡೆ ಅವರು ಫೋಟೋಗ್ರಾಫ್ ತೆಗಿಯೋಕೆ ಮತ್ತು ಆಫೀಸ್ಗೆ ಹೋಗ್ತಾನೆ ಸರ್. ಅವ್ರು ಯಾರಿರಲ್ಲ ಮೇಡಮ್, ನಾನು ಹಬ್ಬಕ್ಕಿರ್ತೀನಲ್ಲ. ಅವರು ಹೇಳಿದ್ರೆ ಅಂಜಿಕಿಲ್ಲ ಮೇಡಮ್. ತಂದೆ ನೋಡಿದ್ರೆ ಹಂಗೆ ಇದನ್ನ ತಾಯಿದ ಒಂಚೂರು ಅಂಜಿಕಿಲ್ಲ. ಓದ್ತಾನಂತಾನೆ ಓದಕ್ಕೂ ಬರಲ್ಲ. ಅವಳಷ್ಟೇ ಸ್ವಲ್ಪ ಚೆನ್ನಾಗಿ ಬರ್ತಾಳೆ ಅಂತ 2ನೇ ಕ್ಲಾಸ್. ಇವಾಗ ಇಂಪ್ರೂವ್ ಆಗಚ್ಚ ಅಲ್ಲಿ ಹಿಂಗೇನು ಬರೋಕೆ ಬರಲ್ಲ. ಹೇಳ್ರಮ್ಮ ಸ್ವಲ್ಪ ಬರ್ತಾನೆ, ಹಂಗೆ ಚೆನ್ನಾಗಿ ಬರ್ತಾನೆ. ಅಮ್ಮ ನಿಮ್ಮ ಮಗಂಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಅಂತ ನಿಮಗೆ ಅನಿಸುತ್ತೆ? ಏನಾದರೂ ಮಾತಾಡಿದ್ದೀರಾ ನಿಮ್ಮ ಮಗನ ಜೊತೆ? ನಾನು ಇಷ್ಟಪಟ್ಟು ಓದ್ತೀನಿ, ಇದಾಗ್ತೀನಿ ಅಂತ? ಅಂತಾನೆ ಸರ್ ಅವಾಗ ಹೇಳ್ತಾನೆ ನಾನು ಡಾಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅಂತಾನೆ. ಅವನಂದ್ರೂ ನೀನು ಇವಾಗ ಹೇಳ್ತಿದ್ದೆ ಮುಂದೆ ಏನಾಗ್ತಿದ್ದೇನಂತ. ನಾನಂದ್ರೆ ಹಂಗೆಲ್ಲ ಆಗಲ್ಲಮ್ಮ, ಇವಾಗ ಅಷ್ಟೇ ಹಿಂಗೆ ಮಾಡ್ತೀನಿ. ಇನ್ನೊಂದು ನನ್ನ ಹಾಸ್ಟೆಲ್ಗೆ ಹಾಕೋ ಅವಾಗ ಚೆನ್ನಾಗಿ ಓದ್ತೀನಿ. ನಾನು 5ನೇ ಕ್ಲಾಸ್ ಆದಮೇಲೆ ಮೂರಜ್ಜಿ ಎಕ್ಸಾಮ್ ಬರ್ತೀನಿ, ಅದು ಬರ್ತೀನಿ ಅಂತ ಹೇಳ್ತಾನೆ ಸರ್. ನಾನು ಬರ್ದ ಕೇಸಿ ನಾನು ದೊಡ್ಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ ಅವ್ನು ಹೇಳ್ತಾನೆ ಸರ್. ಅವಾಗ ನಾನು ಇನ್ನೊಬ್ಬವನ್ನ ಇದ್ದಾನೆ, ಅವನು ನಾನು ಮಾಸ್ಟರ್ ಆಗ್ತೀನಿ, ನಾನು ಮಿಲಿಟ್ರಿ ಆಗ್ತೀನಿ ಅಂತ. ಇನ್ನೊಬ್ಬವನು ಆರ್ಮಿಗೆ ಕೆಲಸ ಮಾಡ್ತೀನಿ ಅಂತಾನೆ. ಒಬ್ಬ ಹೆಣ್ಮಗಳಾದವ ಸರ್, ಅವಳನ್ನ ನಾನು ಓದಿಕೇಸಿ ಟೀಚರ್ ಆಗ್ಬೇಕಮ್ಮ ಅಂತ. ಅವ್ರಿಗೆ ಓದ್ಬೇಕಂತ ಎಲ್ಲ ಆಸೆ ಐತಿ ಸರ್ ನಮ್ಗೆ. ಇದು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮೂರಲ್ಲಿ ಸ್ಕೂಲ್ಗೆ ಹಾಕಿದ್ದು ಸರ್. ಅವ್ರು ಚೆನ್ನಾಗಿ ಓದಿಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಬಂದು ಹಾಕಿ ಸರ್. 2 ವರ್ಷ ಆಯ್ತು. ಇಲ್ಲೂ ಆ ಪಾಟಿಗೆ ಸರಿಯಾಗಿ ಓದ್ತದೆ ಸರ್. ಇವ್ನಿಗೆ ಅಷ್ಟೇ ಇನ್ನು ಸ್ವಲ್ಪ ಬರ್ತೈತಿ, ಸ್ವಲ್ಪ ಬರಲ್ಲ ಸರ್. ದೊಡ್ಡ ಸರ್ ಜಾಸ್ತಿ ಬರೆಯೋಕೆ ಅದ್ರ ಮೇಲೆ ತಲೆನೇ ಓಡಿಸಲ್ಲ. ಇಲ್ಲ ಹಂಗೆ ಹೇಳ್ಬೇಡಿ, ಎಲ್ಲ ಚೆನ್ನಾಗಿ ಓದ್ತಾರೆ. ಓದ್ತಾನೆ ಸರ್. ಇಲ್ಲಿ ದಡ್ಡ ಅಂತ ಯಾರು ಇಲ್ಲ, ನಾವಿದ್ದೀವಿ, ನಾವು ಸಹಾಯ ಮಾಡ್ತೀವಿ. ನಿಮ್ಗೆ ಯಾವತ್ತಾದ್ರೂ ದುಡ್ಡಿಲ್ಲ ಅದಕ್ಕೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಿಲ್ಲ ಆತರ ಏನಾದ್ರು ಇದೆಯಾ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಆತರ ದುಡ್ಡಿಂದ ಪ್ರಾಬ್ಲಮ್ ಜಗ್ಗೈತೆ ಸರ್. ಯಾರಿಗೆ ಹೇಳ್ಬೇಕು, ಬೇರೆಯವ್ರು ಕೇಳಿದ್ರೆ ಯಾರು ಕೊಡಲ್ಲ. ನನ್ನ ಹತ್ರ ಇದ್ರೆ ಮಾತ್ರ ಅವ್ರಿಗೆ ಏನೊಂದು ಬುಕ್ ಬ್ಯಾಗು ಅದು ಕೊಡ್ತೀನಿ ಸರ್. ಇಲ್ಲಾಂದ್ರೆ ಅದೇ ಅರ್ಕಲ್ ಬ್ಯಾಗ್ ಒಂದು ಬುಕ್ಕಲ್ ಚಡ್ಡಿ ಅಂತಾರಲ್ಲ ಸರ್, ಅದ್ರಂಗೆ ಹಾಕೊಂಡು ಹೋಗ್ತಾರೆ. ಒಂದು ಕಾಪಿ ಪೆನ್ನು ಕೊಡಿಸ್ತೀನಿ, ಅದನ್ನ 1-2 ದಿವಸ ಬರೀತಾರೆ, ಮತ್ತೆ ಕೊಡಮ್ಮ ಕಾಸು ಅಂತಾರೆ. ನಾವ್ರಪ್ಪನ ₹1 ಕೊಡಲ್ಲ ಸರ್. ನನ್ನ ಹತ್ರ ಇದ್ದಾಗೆ ಕೊಡ್ತೀನಿ, ಇಲ್ದಾಗ ಅವ್ರು ಶಿವಾನಂದ ಸರಿ ಮಾಡ್ತೀನಿ ಸರ್. ನಿಮ್ಮ ಮಗನಿಗೆ ಸಹಾಯ ಮಾಡೋಕ್ಕೆ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಓದಕ್ಕೆ ಸಹಾಯ ಮಾಡೋಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಮ್ಗೆ ಖುಷಿ ಆಗುತ್ತೆ ಸರ್. ಅವ್ನಿಗೆ ಓದಿ ಒಳ್ಳೆ ಇದು ಬುದ್ಧಿ ಬಂದು ಒಳ್ಳೆ ಥರ ಓದಿ ಅವ್ನು ಏನೋ ಒಂದು ಕೆಲಸ ಹುಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಅದಕ್ಕೆ ನಿಮ್ಗೆ ಬೇಕಾಗಿಲ್ಲ. ಅವ್ರು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಕೇಸಿ ಅವ್ರು ಯಾವ್ದಾನ ಒಂದು ನೌಕರಿ ತಂದ್ಕೊಂಡು ಒಂದು ಹೆಸರು ತಂದ್ರೆ ನಮ್ಗೆ ಅದೇ ಖುಷಿ ಸರ್. ಅವ್ರು ಬೇಕಾದ್ರೆ ಮುಂದೆ ದುಡ್ಡನ್ನು ಕಳಿಸೋದಿಲ್ಲ ಅವ್ರಿಗೆ ಬಿಟ್ಟು ಸರ್. ನಮ್ಗೆ ಕುಂದ್ರಕ್ಕಷ್ಟು ನೆಲ ಇದ್ರೆ ಸಾಕು ಸರ್. ಚಲೋ ಗಂಡನಿದ್ರೆ ಅವರು ತಂದಾಕ್ತಾರೆ ನಮ್ಮ ಮನೆಯವರು. ಪಾಪ ನಾನು ಇಲ್ಲಂದ್ರೆಲ್ಲ ಅವ್ರು ದುಡ್ದು ಕೇಸಿ ಮಕ್ಕಳು ಓದಿಸ್ತಾರೆ. ಮಕ್ಳಿಗೆ ಒಳ್ಳೆ ಬಟ್ಟೆ, ಒಳ್ಳೆ ಬ್ಯಾಗು, ಒಳ್ಳೆ ಸ್ಕೂಲಿಗೆ ಬುಕ್ ಅವು ಕೊಡಿಸಂದ್ರೆ ಏನೂ ಕೊಡಿಸಲ್ಲ ಸರ್. ಅವು ನಾನು ಕೊಡಿಸ್ತಾ ಇದ್ದರೆ ಅವ್ರಿಗೆ ಮಕ್ಳು ಏನು ಬರ್ತಾರೆ ಸರ್.
ಅವ್ರಿಗೆ ಒಳ್ಳೆ ಒಳ್ಳೆ ಬುಕ್ ಅವು ಕೊಡಿಸಿದ್ರೆ ಅವ್ರು ನೋಡಿ ಅವ್ರ ತಲೆ ಇನ್ನು ಅದ್ರಾಗೆ ಓದಿಸಿ ನನ್ನ ಹತ್ರ ಇದ್ದಷ್ಟು ನಾನು ಕೊಡಿಸಿದಷ್ಟು ಅವ್ರು ಬರೆದಷ್ಟು. ಅಮ್ಮ ಅದು ಕೊಡಿಸಿ, ಪೆನ್ ಕೊಡಿಸಿ, ಬುಕ್ ಕೊಡಿಸಿ, ದೊಡ್ಡ ದೊಡ್ಡ ಬುಕ್ಗಳು ಅವೆಲ್ಲ ಕೇಳ್ತಾರೆ ಸರ್. ಎಲ್ಲ ಕೊಡೋದಾಗಲಿ ಅವ್ರಿಗೆ ಒಂದು 1,000 ರೂಪಾಯಿ ಮೊನ್ನೆ ಬುಕ್ ಬೇಕನ್ನೋದಕ್ಕೆ ಅವ್ರು 3,000 ರೂಪಾಯಿ ಹಾಕಿದ್ವಿ ಸರ್. ಅದ್ರಾಗೆ ತೊಗೊಂಡ್ರೆ ಅರ್ಧ ರೊಕ್ಕ ಖರ್ಚು ಮಾಡ್ಕೊಂತಾರೆ ತಿನ್ನೋಕ್ಕೆ, ಮತ್ತು ಬುಕ್ಕು ಬ್ಯಾಗ್ ಅವೆಲ್ಲ ತೊಗೊತಾರೆ. ಮತ್ತೆ ಕೇಳ್ತಾರೆ ಸರ್, ನನ್ನ ಹತ್ರ ಇರಲ್ಲ ನನ್ನ ಹತ್ರ ಬರೆಯೋಕ್ಕೆ ಒಂದು 100 ರೂಪಾಯಿ ಒಂದೊಂದು ಸಲ ಊಟನೇ ಸಿಗಲ್ಲ ಸರ್. ಊಟ ಮಾಡೋಕ್ಕೆ ನಮ್ಮ ಅಪ್ಪನವ್ರು ಇದ್ದರೆ ಅವ್ರು ಅನ್ನ ಸಾರು ಕೊಟ್ಟರು ಅವ್ರ ಹತ್ರ ಊಟ ಮಾಡ್ತಾರೆ ಸರ್. ರೊಕ್ಕ ಇದ್ರೂ ಇಲ್ದಂಗೆ ಸರ್. ಅವರು ನೀವು ಊಟ ಮಾಡಿರಂತ ಕೇಳಲ್ಲ, ನೀವು ಸತ್ರಿನ ಕೇಳಲ್ಲ, ನಾವು ಬದುಕಿರೋ ನೋಡಲ್ಲ ಸರ್. ಹಂಗಾಗಿ ನಮ್ಮ ಅಜ್ಜಿನೂ ಕೂಡ ಅಲ್ಲೇ ಊರಲ್ಲಿ ಬಿಟ್ಟು ಬಂದು ನನ್ನ ಮಕ್ಕಳು ತಗೊಂಡು ನಮ್ಮ ಅಪ್ಪನವ್ರ ಹತ್ರ ಇರ್ತೀನಿ ಸರ್. ಪುಟ, ನಿನ್ನ ಹೆಸರೇನು? ಚಂದ್ರಶೇಖರ್. ನಿನ್ನ ಹೆಸರು? ಗೀತಾಂಜಲಿ. ಏನು ಓದ್ತಾ ಇದೆಯಾ ಪುಟ? ಮಗ್ಗೆ ಯಾವ ಸ್ಟ್ಯಾಂಡರ್ಡು? 4th ಸ್ಟ್ಯಾಂಡರ್ಡ್. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಗೌರ್ಮೆಂಟ್. ಸ್ಕೂಲ್ಗೆ ಹೋಗಿ ಇಷ್ಟನಾ? ಸ್ಕೂಲಲ್ಲಿ ಯಾವ ಟೀಚರ್ ಇಷ್ಟ ನಿಂಗೆ? ಇದು ಆಶ್ರಮ. ಆಶಾ ಮ್ಯಾಮ್ ಚೆನ್ನಾಗಿ ಪಾಠ ಮಾಡ್ತಾರಾ? ಮತ್ತೆ ಯಾವ ಸಬ್ಜೆಕ್ಟ್ ಇಷ್ಟ ನಿಂಗೆ? ಡಾಕ್ಟರ್. ಡಾಕ್ಟರ್ ಆಗ್ಬೇಕಾ ನೀನು? ಯಾಕೆ ಡಾಕ್ಟರ್ ಆಗಬೇಕು? ಏನು ಮಾಡ್ತೀವಿ ಡಾಕ್ಟ್ರಾಗಿ? ಇದು ಯಾರು ನನ್ನ ಪೀಡ್ಸರ್ ಬರುತ್ತಲ್ಲ. ಹಾಂ, ಯಾಕೆ ಫಿಟ್ಸ್ ಬಂದವ್ರಿಗೆ ಸಹಾಯ ಮಾಡಬೇಕು ಅಂತ ಯಾಕೆ ಅನಿಸ್ತಿದೆ ನಿಂಗೆ? ಅದು ಕಷ್ಟಪಡ್ತಿದ್ದಾರೆ ಅಂತ ನಾವು. ಅಲ್ಲ, ನಮಸ್ಕಾರ. ನಿಮ್ಮ ಮಕ್ಕಳು ಇವಾಗ ನಿಮ್ಮ ಮೊಮ್ಮಕ್ಕಳಿಗೆ ಓದ್ಸಕ್ಕೆ ಅಂತ ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ, ಅದೆಲ್ಲ ನೋಡ್ತೀರಿ, ನಿಮ್ಗೆ ಏನನ್ಸ್ತಿದೆ? ನಮ್ಗೆ ಮಕ್ಕಳು ನಾವಿರತ್ತ ನಾ ಪಾಪ ಅನಿಸ್ತದ. ನಾವು ಲಟ್ಕನ ಸತ್ತಿ ಬಂದರೆ ಅಮ್ಮ ಮಕ್ಕಳ ಯಾರು ನೋಡ್ಬೇಕು, ಮಗಳ ಯಾರು ನೋಡ್ಬೇಕು, ಅವ ತಮ್ಮನ ಯಾರು ನೋಡ್ಬೇಕು? ಅವನು ನೋಡಿದ್ರೆ ಪೀಡ್ಸೈತೆ, ಬರೀ ಬ್ಯಾನೆ ಬರೋದು. ಅವನು ಎಲ್ಲಿ ಬೇಕು ಕಳ್ಳೇ ಬಿಡ್ತಾನ, ಕುಡ್ಕೊಂಡು ಎಲ್ಲಿ ಬೇಕು ಗಟಾದಾಗ ಎಲ್ಲಂದ್ರೆ ಎಲ್ಲೇ ಬಿಡ್ತಾನ. ನಾವೇ ನಮ್ಮ ಯಜಮಾನ ನಾವು ಮೆತ್ತಗಾಗಿವಿ, ನಾವು ಮೆತ್ತಗಾದವ್ರು ನಾವು ನೆತ್ತಿಡ್ ಬರೋದು ಆಗ್ತದ, ನಮ್ಮಿಂದ ಆಗೋದಿಲ್ಲ. ನನ್ನ ಮಕ್ಕಳ 5 ಮಂದಿ ಗಂಡು ಮಕ್ಕಳು ಭಾಳ ಕಷ್ಟಪಟ್ಟು ಓದಿಸಿನಿ. ಗುಡಿಯಲ್ಲಿ ಬರೀ 15 ರೂಪಾಯಿ ಕೂಲಿ ಮಾಡಿ ಕಳೆ ತೆಗೆದು ಓದಿಸಿನಿ. ಮಕ್ಕಳು ಅವ್ರು ಶಾಣವರಾಗಿ ಯಾರ ದಾರಿಗೆ ಅವ್ರು ಹೊಂದ್ಕೊಂಡಲ್ಲ, ಎಲ್ಲರಿಗೆ ಮದುವೆ ಮಾಡಿ ಅವ್ರ ದಾರಿಗೆ ಅವ್ರ ಹೆಂಡ್ರ ಅವ್ರ ಪಕ್ಕದಾಗ ಇಟ್ಕೊಂಡು ಹೋಗ್ಯಾರ. ಇವಾಗ ನಾವು ಮುದಿಯಾಕಿ ನಾವು ಇಷ್ಟೇ. ಈ ಮಗಳನ್ನ ನೋಡ್ಕೋಬೇಕು, ನಾವಿಬ್ಬರು ಉಪಜೀವನ ಆಗ್ಬೇಕು. 2 ಮೊಮ್ಮಕ್ಕಳವ, 2 ಮೊಮ್ಮಕ್ಕಳು ಉಪಜೀವನ ಮಾಡ್ಬೇಕು. ಮಗ ಡ್ಯೂಟಿಗೆ ಹೋಗ್ತಾನೆ, ಕಂಪನಿ ಡ್ಯೂಟಿಗೆ ಅವನು ತರಬೇಕು. ನಮ್ಮ ಯಜಮಾನ ನಾವು ಕುಂತು ಉಣ್ಬೇಕು. ನಾನೇನು ಮಂಗಳವಾರ ಶುಕ್ರವಾರ ಎಲ್ಲಮ್ಮ ತಾಯಿನ ಹೊತ್ಕೊಂಡು ಹೋಗಿ ಎಲ್ಲಮ್ಮನ ಸಾಂಗ್ ಆಡ್ಕೊಂತಂದ್ರೆ ಎಲ್ಲೋ ಒಂದು 100 ಆಗಲಿ 200 ಆಗಲಿ ಅವ್ರು ಕೊಟ್ಟಿದ್ದಷ್ಟು ತಂದ್ಕೊಂಡು ಅದೇ ಎಣ್ಣೆ ಬೇಳೆ ಭತ್ತ ಏನಂತ ತಂದ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಮಗಳಿಗೊಂದಿಷ್ಟು ಕೊಡಬೇಕು, ನಾವೊಂದಿಷ್ಟು ಊಟ. ಆಕೆ ಎಷ್ಟು ಸಂಕಟ ಪಡೆದ್ರೆ ಅಮ್ಮ ನನ್ನಲ್ಲಿ 1 ರೂಪಾಯಿ ಇದ್ರೆ ಆಕೆ ಕೊಡಬೇಕು, ನನ್ನಲ್ಲಿಲ್ಲ ಅಂದರೆ ನಿನ್ನಲ್ಲಿಲ್ಲ ನನ್ನಲ್ಲಿಲ್ಲ ಮಗಳೇ ಅಂತಂದು ಮಗಳು ನಾವು ಅದನ್ನು ಉಪವಾಸ ಬಿಡ್ಬೇಕು. 20 ಸಲ ಮಗಳ ಸಲುವಾಗ ಸಂಕಟ ಬಿದ್ದು ಎಲ್ಲ ಕಷ್ಟ ಬಿದ್ದು ನನಗೆ ಭಾಳ ತ್ರಾಸಾಯ್ತು. ನನಗೆ ಮಗಳದು ಹೇಳ್ಬೇಕಂದ್ರೆ ಅದು ದುಃಖ ಬಂದಂಗೆ ಆಗಿಬಿಡ್ತದೆ ನನಗೆ. ನೀವು ಅಲ್ಲಿ ಕೇಳಿಕೆ ಕಚ್ಚಲಿ ನನಗೆ ಕಷ್ಟ ಬರೋಕೆ ಹಚ್ಬಿಟ್ಟದ. ಆ ಮಗಳ ಸಲುವಾಗ ನಾನು ಮಣ್ಣು ತಿಂದೋ ಬಂದಿನೋ, ಮಗಳಿಗೆ ಬಾಣಿತನ ಮಾಡಿಕೇಸಿ ಮಗಳಲ್ಲಿ ನಾನು ಏನು ನೀರು ಕುಡ್ದೋ ಬಂದಿನೋ, ನಿಮ್ಮ ತಮ್ಮ ಏನು ಹಿಡಿದುಕೊಂಡು ಬಂದು ಅವನು ಅಷ್ಟು ತಪಸ್ಸಿಟ್ಟಿಲ್ಲ ಮಗಳ ಚೆನ್ನಾಗಿರಲಿ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತಂದು ಅಲ್ಲಿ ತನಕ ನೋಡ್ಕೊಂಡು ಬಂದು ಇವಾಗ ಒಂದು 4 ವರ್ಷ ಆಯ್ತು. 4 ಮೊಮ್ಮಕ್ಕಳು ಇಲ್ಲೇ ಹಾಕಿದ್ದೆ, ನಾನೇ ಹಾಕಿದ್ದೆ ಸ್ವಂತ. ಅವರಪ್ಪ ಅವರಮ್ಮ ಬಂದು ಹಾಕಿದ್ದಿಲ್ಲ. ನನ್ನ ಮಗನೇ ದೊಡ್ಡ ಮಗ ಹೋಗಿ ಕರ್ಕೊಂಡು ಬಂದು ಮಕ್ಕಳ ಇದು ಹಾಸ್ಟೆಲ್ಗೆ ಹಚ್ಚಿ ಎಲ್ಲ ಓದ್ಸಕ್ಕೆ ಮಕ್ಕಳ ಮೊಮ್ಮಕ್ಕಳು ಬಿಟ್ಟು ಬಂದು ನಾನೇ ಹೋಗ್ಬೇಕು. ಇವಾಗ ನಾನು ಬುತ್ತಿ ಮಾಡ್ಕೊಂಡು ಹೋಗ್ಬೇಕು, ರೊಟ್ಟಿ ಆಗಲಿ ಯಾವುದೋ ನನ್ನಲ್ಲಿ ಇದ್ದಿದ್ದು ಬಾನಾಗಲಿ ಮೊಮ್ಮಕ್ಕಳು ಕೊಟ್ಟು ಬರ್ಬೇಕು. ಮೊಮ್ಮಕ್ಕಳು ಹೋದ್ರೆ ಅಮ್ಮ ಬೇಸ್ ಹೋದ್ರೆ ಅಂತ ತರಬೇಕು. ಇವಾಗ ಒಂದು 5-4 ವರ್ಷ ಆಯ್ತು ಮಗಳ ತಂದು ಇಲ್ಲಿ ಪಗಲಾಗ ಹಾಕ್ಯಂಡೆ. ಅಲ್ಲಿ ಮಗಳು ಭಾಳ ಕಷ್ಟ ಬೀಳಕ್ಕೆ ಹಚ್ಚಿದ್ರಪ್ಪ. ನಾನು ಕೊಟ್ಟಿದ್ದು ತವ್ರ ಮನೆ ಅಂತ ಕೊಟ್ಟಿದ್ದೆ, ನನಗೇನು ಸುಖ ಕಾಣಲಿಲ್ಲ. ಮಗಳಿಗೆ ಹತ್ತು ನನ್ನ ಕಣ್ಣನ ಓದವು. ಮಗಳ ಇಂಥ ಮನೆಗೆ ಕೊಟ್ಟೆ ಅಂತ ನನ್ನ ಕಣ್ಣನ ಸಣ್ಣ ಆಗಿಬಿಟ್ಟು ನಾನು ಮೆತ್ತಗಾಗಿಬಿಟ್ಟೆ. ಇನ್ನೂ ವಯಸ್ಸು ಬರಲ್ಲ ನನಗೆ. ಬಾಮ್ಮ ಇಲ್ಲಿರೋವಂತೆ ಈ ಕೂಲಿ ನಾದಿ ಯಾವುದೋ ಮಾಡ್ಕೊಳ್ತೀನವಂತೆ ದೊಡ್ಡ ಪಟ್ಟಣ ಅಂತಂದು ಮಗಳ ತಂದು ಇಲ್ಲಿ ಹಾಕಿದ್ವಿ. ಅವ್ರ ಪಾಡಿಗೆ ಅವ್ರು ಯಾರ ಏನು ಇದ್ದಾಗ ಉಣ್ತಾಳ, ಇಲ್ದಾಗ ಇಲ್ಲಮ್ಮ ಅಂತಾಳ. ನನ್ನಲ್ಲಿ 10 ರೂಪಾಯಿ ಇದ್ರೆ ಮಗಳಿಗೆ ಕೊಡ್ತೀನಿ, ನನ್ನಲ್ಲಿಲ್ಲ ಅಂದರೆ ಆಕೆ ಹೆಂಗೋ ಖಾರ ಪುಡಿ ಹಾಕ್ಕೊಂಡು ಉಣ್ತಾಳೋ ಏನು ಹಾಕ್ಕೊಂಡು ಉಣ್ತಾಳೋ ಏನಂಬೋದು ನನಗೆ ಗೊತ್ತಾಗೋದಿಲ್ಲ. ಅವನೇನು ಗಂಡ ಏನೋ ಕುಡಿತಾನ ಬರ್ತಾನ ಬೀಳ್ತಾನ, ಅವ್ನಿಗೆ ಹೊಡೆದ್ರೆ ಸುಮ್ಮನೆ ಸಾಯ್ತಾನ ಅಂತಂದು ನಾವನ್ನ ಹೊಡಿದ್ರೆ ನಮ್ಗೆ ಹೊಡೆಯೋದು ಆಗ್ತದೆ ಹೇಳ್ರಿ, ನಮ್ಮ ಕೈಲಿ ಆಗ್ತದೆ. ನಮ್ಗೆ ಸತ್ವಾದ ನಾವೆಲ್ಲ ಮೆತ್ತಗಾಗಿವಿ ಎಲ್ಲ. ಇವಾಗ ಅಲ್ಲಿಂದಲೂ 40-48 ನಮ್ಗೆ ವಯಸ್ಸು. ಇನ್ನೂ ವಯಸ್ಸು ಬರಂಗಾದ ನಮ್ಗೆ ಅಡ್ಡಾಡೋದು ವಯಸ್ಸು ಬರಲ್ಲ. ಇವಾಗೆಲ್ಲ ಮೆತ್ತಗಾಗಿವಿ. ಆ ಮೊಮ್ಮಕ್ಕಳ ಮಗಳ ಹಂಗ ಅರದ ಮಗಳಾಳ ಎಕ್ಕಡೆ ಹೋದ್ರಿ ಏನಾದ ಇವಾಗ ನೋಡಿ ಕಾಲ ಸುಚ್ಚಿ ಬಂದಂತಂದು ಆ ಮಗಳನ್ನ ನೋಡ್ಕೊಂತಿರ್ಬೇಕು. ಬಗಲಾಗ ಅವನು ಕುಡಿದು ಬಿದ್ದರೆ ಹೋಗಿ ಮಗಳಲ್ಲಿ ಬಗಳಾಗ ಹಿಂಗೆ ಸೆರ್ಗ ಹಾಕ್ಕೊಂಡು ಮಕ್ಕಬೇಕು. ಇಂಥ ತಪ್ಪು ಶಿಕ್ಷಾದ್ರೆ ಆಮೇಲೆ ಶಿವನ ಎಲ್ಲಿಗೆ ಮುಡಿಸ್ತಾನೆ, ನಾ ತಾಯಿ ಎಲ್ಲ ಮತ್ತು ಎಲ್ಲಿಗೆ ಮುಡಿಸ್ತಾನೇನೋ ಅದೇ ದೇವ್ರಿಗೆ ಬೇಡಿಕೆ ಅಂತ ಕುಂತೀವಿ ನಾವು. ದಂದ ಆಂಜನೇಯ ಪಾತ್ರಿ ಸೀತಾ ರಾಮ ಪಾತ್ರಿ ಮಾಡ್ಕೊಂತ ಹೋಗ್ತದೆ ನಮ್ಮ ಗಂಡು ಮಕ್ಕಳು. ನಾವು ಅಂದರೆ ಬುರಕತ್ತಿ ಹೇಳ್ಕೊಂತ ಎಲ್ಲಮ್ಮನ ಕತ್ತಿ, ರೇಣುಕಲ್ಲಮ್ಮನ ಕತ್ತಿ, ಮಲ್ಲಮ್ಮನ ಕತ್ತಿ, ಯಾವೋ ಬುರಕತ್ತಿಗಳು ಲಕ್ಷ್ಮಮ್ಮನ ಅವೆಲ್ಲ ಸಾಂಗ್ ಆಡ್ಕೊಂತ ಹೋಗ್ತಿದ್ವಿ. ನಾನಿಲ್ಲಿ ಇಲ್ಲಿ ಬೆಂಗಳೂರು ಬಂದು ಇವತ್ತಿಗೆ 8 ವರ್ಷ ಆಯ್ತು ರೀ. ಹಿಂಗೆ ನಿಮ್ಮಂಥ ಆಫೀಸ್ದಾರ ಇಲ್ಲಿ ಹೊಸ ರೋಡ್ನಲ್ಲಿ
ಎಲ್ಲ ಫೋಟೋ ಇಳಿಸ್ಕೊಂಡು ಅಮ್ಮ ನಿನ್ನ ಇದ್ರಾಗ ಕಳಿಸ್ತೀವಿ ಟಿವಿಯಾಗ ಕಳಿಸ್ತೀವಿ, ನಿನ್ನ ಬಾಯಲ್ಲಿ ಇಷ್ಟು ಇದ್ದೈತೆ, ಇಷ್ಟು ಸಾಂಗ್ ಚೆನ್ನಾಗಿ ಆಡ್ತಿದ್ದಿ ಅಂತ ಎಲ್ಲೋ ಎಷ್ಟು ಮಂದಿ ಹೇಳಿದ್ರು. ಒಬ್ಬರನ್ನ ಬರಲಿಲ್ಲ ಹೇಳಲ್ಲ. ಅವು ಇಲ್ಲಿ ಹೊಸರೋಡ್ನಾಗ ಇಲ್ಲೊಂದು ಆಫೀಸ್ ಇದ್ದಂಗೆ ಐತ್ರಿ, ಮೇಲೆ ಫೋಟೋ ಇಳಿಸೋರು ಅವ್ರು ಕುಂತು ಹುಡುಗರು ಈ ಅಪ್ಪನಂಗೆ ಚೆನ್ನಾಗೇ ಇದ್ದಾರ. ಆಂಟಿ ನೀನು 2 ಸಾಂಗ್ ಆಡು, ನಿನ್ನೆಲ್ಲ ಟಿವಿ ಲೈನ್ನಾಗ ಕಳಿಸ್ತೀವಿ, ನೀನು ಕುಂತಲ್ಲೇ ಉಣ್ತಿದ್ದಿ, ನೀನು ಎಲ್ಲ ಮೆತ್ತಗೈದಿ, ಇಷ್ಟು ಇದ್ದೈತೆ ನಿನ್ಗೆ ಬೇಕಾದಂಗೆ ಗೌರ್ಮೆಂಟ್ ಏನು ಕಡಿಮೆ ಮಾಡ್ತಾರೆ ನಿನ್ಗೆ, ಅವರೇ ಕೊಡ್ತಾರೆ, ನಾವು ಕೊಡಲ್ಲ ಅಂತಂದು ಅವ್ರನ್ನ ಇಳಿಸ್ಕೊಂಡು ಹೋದ್ರು. ಇಲ್ಲಿ ಬೊಮ್ಮನಾಳಲ್ಲಿ ಗಾರಪಲ್ಲಲ್ಲಿ ಅವ್ರನ್ನ ಇಳಿಸ್ಕೊಂಡ್ರು. ಆಂಟಿ ಚೆನ್ನಾಗಿ ಪದ ಆಡ್ತಿದ್ದ ಅಂತಂದು ಎಲ್ಲ ಪದ ಗೀದ ತುಂಬಿಸ್ಕೊಂಡ್ರು ಎಲ್ಲ. ಮತ್ತು ಈ ಒಬ್ಬಾಕಿ ಹಿಂಗೆ ನನ್ನಂಗೆ ಮದುವೆ ಹಾಕಿದ್ರು. ಅಮ್ಮ ನೀನು ಎಲ್ಲ ತಾಯಿ ಹೊತ್ಕೊಂಡಿರ್ತಿದ್ದಿ, ಆ ತಾಯಿ ನಿನ್ನ ಮೆತ್ತಗಾಗ ಸಹಾಯ ಜನಕ್ಕನ್ನ ನೀನು ಟಿವಿ ಲೈನ್ದಾಗ ಹೋಗಿ ಬರ್ತಿದ್ದಮ್ಮ, ನೀನೇನು ಆ ತಾಯಿ ಹಂಗೆ ಕಲ್ಸಿರ್ತಾಳೆ ನಂಗೆ ಕಲ್ಸಿರ್ತಾಳೆ ಅಂತಂದ್ರಿ. ನಾಲ್ಕಿದ ಕಡೆಗೆ ಅಮ್ಮ ನನ್ನ ಬಾಯಾಗ ಒಂದಿಷ್ಟು ಇದ್ದೆ ಅದ, ಏನು ಒಳ್ಳೆ 4 ಮಾತಾಡ್ತೀನಿ, 4 ಅಕ್ಷರ ಸಾಂಗ್ಗಳು ಆಡ್ತೀನಿ, ಅವ್ರು ಚೆನ್ನಾಗಿ ಕಂಡ್ರೆ ಸಾಕು, ಅವ್ರು ನನಗೆ ಬಡದು ಬೇಡ, ಅವ್ರು ಕೊಡೋದು ಬೇಡ. 10 ಕೊಟ್ಟವನು 20 ಕೊಟ್ಟಿದ್ರೆ ನನ್ನ ಉಪಜೀವನ ಆಯ್ತಮ್ಮ ಬಾ ಅಂತಂದು ನಿಮ್ಮಂಥ ಮಕ್ಕಳಿಗೆ ಎಷ್ಟೋ ಇಲ್ಲಿ ಬೆಂಗಳೂರಾಗ ಎಷ್ಟು ಸುತ್ತಾಡಿನಂದ್ರೆ ಅಷ್ಟು ಮಂದಿಗೆ ಹೇಳಿನಿ. ಎಲ್ಲ ಫೋಟೋ ಇಳಿಸ್ಕೊಂಡ್ರ ಈ ಬೆಂಗಳೂರಾಗ ಏನಿಲ್ಲ ಅಂದ್ರೆ ಒಂದು 60-70 ಫೋಟೋ ಇಳಿಸ್ಕೊಂಡ್ರ ನನಗೆ. ಏನೋ ಒಬ್ಬರನ್ನ ಮಾಡಬಾರ್ದು, ಆ ತಾಯಿ ಎಲ್ಲಿ ಕೊಡ್ತಾಳೇನೋ, ಏನೋ ನಾನು ಬಟ್ಟೆಗೆ ಇಷ್ಟು ಜ್ಞಾನ ಅದ, ಏನೋ ಆ ತಾಯೇ ನಡೆಸ್ಬೇಕಂತಂದು ಇಲ್ಲಿ ಕೂತೀನಿ ನೋಡಪ್ಪ. ನಮಸ್ತೆ ತಂದೆ. ಇವಾಗ ನೀವು ನಿಮ್ಮ ಮಕ್ಕಳನ್ನ ಓದ್ಸೋಕ್ಕಾಗಿಲ್ಲ. ಸೊ ಈಗ ಏನಂತಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಅಪ್ಪ ಅಮ್ಮ ಓದಿದ್ರೇ ಮಕ್ಕಳಿಗೆ ಅಡ್ಮಿಷನ್ನು ಅನ್ನೋ ಥರ ಎಲ್ಲ ಇದೆ. ಅದೆಲ್ಲ ಕೇಳೋವಾಗ ನಿಮಗೆ ನಮ್ಮ ಮಕ್ಕಳನ್ನ ಓದಿಸಿರ್ಬೇಕಿತ್ತು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಅನ್ಸಿಸ್ತಾರೆ. ಮತ್ತೆ ಇವೆಲ್ಲ ಚೆನ್ನಾಗಿ ಓದ್ರೆ ಸಾಕು, ನಮ್ಗೆ ಹುಡುಗರು ಅವ್ರ ಮುಂದೆ ಬೆಳೆಯೋನಿಗೆ ಅವ್ರಿಗೆ ಚೆನ್ನಾಗಿ ಆಗ್ತದೆ ಎಲ್ಲ ಐತೆ. ಮತ್ತು ಕಾಸು ದುಡ್ಡು ತ್ರಾಸಲ್ಲ, ಅವರೆಲ್ಲನೂ ಹೋದ್ರೆ ಅವ್ರು ಅಂತಂದರೆ ಅವರಿಬ್ಬರು 3 ದುಡ್ಡು ಸಲುವಾಗಿ ನನ್ನ ಮಕ್ಕಳು ಓದಿಸಿಲ್ಲ ಸರ್. ಅಲ್ಲಿಗೆ ಕಟ್ ಮಾಡಿಬಿಟ್ಟೆ. 10ನೇ ಕ್ಲಾಸು 11, 12 ಎಷ್ಟು ಡಿಗ್ರಿ ತನಕ ಅಷ್ಟು ಮುಗಿಸಿದ್ದಾರೆ. ಅವೇ ಬಾಡಿಗೆ ಓದ್ತಾರೆ ಸರ್ ಹುಡುಗರು, ಅವರೇ ಓದಿಬ್ರು. ಮತ್ತು ಮಕ್ಕಳದೇ ಮಗಳದೇ ತ್ರಾಸು. ಆಮೇಲೆ ನಾವೇ ಮತ್ತೆ ಬಸ್ತೀವಿ. ನಮ್ದು ಅಂದ್ರೆ ಕಾಯಕ ಏನಿಲ್ಲ ಸರ್. ಎಲ್ಲ ನಮ್ದು ಮೊದಲು ನಾಟಕ ಮಾಡ್ತಿದ್ವಲ್ಲ, ರಾಮಾಯಣ, ರಾಮ ಲಕ್ಷ್ಮಣ ಸೀತೆ ಲಕ್ಷ್ಮಣ ಎಲ್ಲ ನಾಟಕ ಮಾಡ್ತಿದ್ವಿ. ನಮ್ಮ ಗೌರ್ಮೆಂಟ್ ಸೌಲಭ್ಯ ಏನಿಲ್ಲ, ನಾವೇ ದುಡಿದು ನಾವೇ ಮಕ್ಕಳು ಸಾಕಿಬಿಟ್ಟೆ. ನಮ್ಗೆ ಅಂದ್ರೆ ಗೌರ್ಮೆಂಟ್ ಸಹಾಯನೇ ಏನಿಲ್ಲ ಸರ್. ಮನೆಯೆಲ್ಲ ಜಾಗ ಎಲ್ಲ ಇದೆ ನೋಡಿ, ಎಲ್ಲಿದೆ ಅಲ್ಲಿ ಊರಲ್ಲಿದ್ದ ಸಹ ಇದೆ, ಇಲ್ಲಿದ್ದ ಸತಿ ಇದೆ. ನಮ್ಗೆ ನೀರಿಂದ್ರ ತ್ರಾಸು, ಎಲ್ಲ ಭತ್ತದ ತ್ರಾಸು, ಊಟದ ತ್ರಾಸು. ಬಟ್ಟೆ ಅಂತಂದರೆ ನಿಮ್ಮಂತ ಕೊಟ್ಟು ನಮ್ಗೆ ಬಟ್ಟೆ ನಾವು ದುಡ್ಡು ಬಿಟ್ಟು ಕೊಡೋದು ಆಗಲ್ಲ ಸರ್. ಅಂತ 1500 ರೂಪಾಯಿ ನಮ್ಮ ಬಟ್ಟೆ ಹೊಲಿಸೋದಾಗಲ್ಲ. ಯಾರು ಕೊಡಿಸಿದ್ರೆ ಅವ್ರನ್ನ ನಾವು ಒಟ್ಕೋದು ಸರ್. ನಾವು ಊರ ಪಾತ್ರ ಮಾಡ್ತೀವಿ, ನಾಟಕಗಳು 1 ಪಾರ್ಟ್ ಮಾಡಿ ಆಮೇಲೆ ಪಟ್ಟಿ ಮಾಡ್ತೀವಿ ಸರ್ ನಮ್ಮ ಊರ ಕಡೆ. ಅಲ್ಲಿ ಇವಾಗ ನೋಡಲ್ಲ, ಎಲ್ಲ ಟಿ ವಿ ಬಂದುಬಿಟ್ಟು ನಮ್ಗೆ ಕಡಿಮೆ ಆಗಿಬಿಟ್ಟಿದ್ದೆ. ಮೊದಲೆಲ್ಲ ನಮ್ಮ ತಾತನವ್ರು ಎಲ್ಲ ನಮ್ಮ ಅಜ್ಜದ ಅಡಿಗೆ ಇದೇ ಇತ್ತು, ನಮ್ಮ ವೃತ್ತಿನೇ ಇತ್ತು. ನಮ್ಮ ವೃತ್ತಿ ಬಂದಾಗಿಬಿಡ್ತಿಲ್ಲ. ನಮ್ಮ ಗೌರ್ಮೆಂಟ್ ಏನು ಸಹಾಯ ಇಲ್ಲ ಸರ್. ಕೊಡ್ತು ಅಂತಾರೆ, ಜಾಗ ಇಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ಏನಿಲ್ಲ ಸರ್. ಇದೇ ಬೀದಿಯಲ್ಲಿ ಲಾಸ್ಟ್ ಅಲೆಮಾರಿ ಜನಗಳಂದ್ರೆ.